ಎಲ್ರಿಗೂ ನಮಸ್ಕಾರ. ದಾವಣಗೆರೆ ವಿಧಾನಸಭಾ ಉಪಚುನಾವಣೆ ಏನು ನಡೀತಾ ಇದೆ, ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸ್ವಾಭಿಮಾನಿ ಬಳಗದಿಂದ ನಾನು ನಮ್ಮ BJP ಕ್ಯಾಂಡಿಡೇಟ್ ಶ್ರೀ ಶ್ರೀನಿವಾಸ ದಾಸ್ ಕರಿಯಪ್ಪನವರಿಗೆ ಸಂಪೂರ್ಣವಾದಂಥ ಒಂದು ಬೆಂಬಲ ಕೊಟ್ಟಿದ್ದೇನೆ. ಇವಾಗ ಏನಾಗ್ತಾ ಇದೆ, ಇಡೀ ರಾಜ್ಯ ಸರ್ಕಾರ, ದೊಡ್ಡ ದೊಡ್ಡ ಮಂತ್ರಿಗಳು, ನಾಳೆ ನಾಡಿದ್ದು CM ಕೂಡ ಬರ್ತಾ ಇದ್ದಾರೆ, ಬಹಳ ದೊಡ್ಡ ದೊಡ್ಡ ಹೆಸರುಗಳು, ಅವರೆಲ್ಲ ಬಂದು ಜಾತಿ ಆಧಾರಿತ, ಈಗ ಸಂತೋಷ್ ಲಾಡ್ ಬರ್ತಾರಂತೆ ಮರಾಠ ವೋಟ್ಗಳನ್ನ ಇದು ಮಾಡೋದಕ್ಕೆ, ಮಹದೇವಪ್ಪನವ್ರು ಇರ್ಬೋದು, ಆಂಜನೇಯ ಅವರು ಇರ್ಬೋದು, ಮುನಿಯಪ್ಪ ಅವರು ಇರ್ಬೋದು, SC ವೋಟ್ಗಳು, ಈ ರೀತಿ ಜೊತೆಗೆ ಒಂದು ಪಂಚಾಯಿತಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಹತ್ತತ್ರ ಒಬ್ಬೊಬ್ಬರು ಮಿನಿಸ್ಟ್ರನ್ನು ಕೂಡ ಇನ್ಚಾರ್ಜ್ ಹಾಕಿದ್ದಾರೆ. ಆ ಎಲ್ಲ ವೋಟ್ನು ಟರ್ನ್ ಮಾಡಿ ಹೆಂಗಾದ್ರೂ ಮಾಡಿ ಶಾಮನೂರು ಕುಟುಂಬದ ಸಮರ್ಥ ಅವರನ್ನು ಗೆಲ್ಲಿಸ್ಕೋಬೇಕು ಅಂತಂದು ದೊಡ್ಡ ಮಟ್ಟದ ಒಂದು ಹೋರಾಟ ಸರ್ಕಾರ ಮಾಡ್ತಾ ಇದೆ ಶಾಮನೂರು ಕುಟುಂಬದ ಪರವಾಗಿ. ಜೊತೆಗೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಿದ್ದಾಗ BJPನೂ ಕೂಡ ಸುಮ್ಮನೆ ಕೂತಿಲ್ಲ, ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದೆ. ಈಗ ನಾವು ಬೆಂಬಲ ಕೋರಿದ ಮೇಲೆ ಪ್ರಾಮಾಣಿಕವಾಗಿ ದುಡಿಬೇಕಾದ್ರೆ ನನಗನ್ಸಿದ್ದೇನಪ್ಪ ಅಂದರೆ ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ 3ನೇ ತಾರೀಕಿಂದ 3, 4, 5, 6 ಅಂದರೆ ಏಪ್ರಿಲ್ 3, 4, 5, 6 4 ದಿನ ಈ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಕೂಡ ನಾನು ಪಾದಯಾತ್ರೆ ಮೂಲಕ ಹೋಗಿ, ಪಾದಯಾತ್ರೆ ಅಂತಂದರೆ ಎಲ್ಲೂ ಕಾರತ್ತಲ್ಲ, ಒಂದು ಹಳ್ಳಿಯಿಂದ ಶುರು ಮಾಡಿದರೆ ಪಕ್ಕದ ಹಳ್ಳಿಗೂ ಕೂಡ ನಾವು ನಡ್ಕೊಂಡೇ ಹೋಗ್ತೀವಿ. ದಾರಿ ಉದ್ದ ಹೋಗಬೇಕಾದ್ರೆ ಅಲ್ಲಿ ಹೊಲಗಳು ಬರ್ತವೆ, ತೋಟಗಳು ಬರ್ತವೆ, ಹೋಗ್ತಾ ಇರುವಂಥ ಜನಗಳು ಇರ್ತಾರೆ, ಎಲ್ಲರನ್ನೂ ಮಾತಾಡ್ಸ್ಕೊಂಡು, ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಿಲ್ಲಿಸಿ ಮಾತಾಡಿಸಿ ಅವರೆಲ್ಲರನ್ನೂ ಕೂಡ ಮನವೊಲಿಸಿ ಈ ಒಂದು ಕ್ಷೇತ್ರದಲ್ಲಿ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರನ್ನು ಭರ್ಜರಿ ಬಹುಮತದಿಂದ ನೀವು ಗೆಲ್ಲಿಸಬೇಕು. ಹಲವಾರು ಕಾರಣಗಳನ್ನು ಈಗಾಗಲೇ ಹೇಳಿದ್ದೀನಿ ಹಲವಾರು ವಿಡಿಯೋಗಳಲ್ಲಿ, ಯಾಕೆ ಅವ್ರು ಗೆಲ್ಲಬೇಕು ಅಂತಂದು. ಒಬ್ಬ ಬಡ ಕುಟುಂಬದಿಂದ ಬಂದಂಥ ಶ್ರೀನಿವಾಸ ದಾಸ್ ಕರಿಯಪ್ಪ, ST ಸಮಾಜಕ್ಕೆ ಸೇರಿದಂಥ ಶ್ರೀನಿವಾಸ ದಾಸ್ ಕರಿಯಪ್ಪ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಅವರನ್ನು ಗುರುತಿಸಿ BJP ಟಿಕೆಟ್ ಕೊಟ್ಟಿದೆ. ಒಂದು ದೊಡ್ಡ ಸಾಮ್ರಾಜ್ಯದ ವಿರುದ್ಧ, ಒಂದು ದೊಡ್ಡ ಬಂಡವಾಳಶಾಹಿಗಳ ವಿರುದ್ಧ, ಏನು ಪಾಳೆಗಾರಿಕೆ ಪ್ರವೃತ್ತಿ ಇದೆ ಅಂಥ ಒಂದು ದೊಡ್ಡ ಒಂದು ವ್ಯವಸ್ಥೆ ವಿರುದ್ಧ ಇವತ್ತು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಶಕ್ತಿ ತುಂಬ ಕೆಲಸ ಮಾಡಬೇಕು. ಅವ್ರು ಗೆದ್ದರೆ ಅದು ನಮ್ಮೆಲ್ಲರ ಗೆಲುವಾಗ್ತದೆ, ಸಾಮಾನ್ಯರ ಗೆಲುವಾಗುತ್ತೆ, ಪ್ರಜಾಪ್ರಭುತ್ವದ ಗೆಲುವಾಗುತ್ತೆ, ಸಂವಿಧಾನದ ಗೆಲುವಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಗೆಲ್ಲಲೇಬೇಕೆಂದು ಹಠ ತೊಟ್ಟಿರುವಂಥ ನಾವು ಪ್ರತಿಯೊಬ್ಬರು ಕೂಡ ಇದನ್ನು ನಾನು ಮುಂಚೆನೂ ಹೇಳಿದ್ದೀನಿ, ನಮ್ಮ ನೈತಿಕ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಅಂತ ತಗೊಂಡು ಕೆಲಸ ಮಾಡಬೇಕು. ಹಾಗಾಗಿ ನಾನು ಈ ಪಾದಯಾತ್ರೆ ಮೂಲಕ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿಯೊಂದು ಹಳ್ಳಿನಲ್ಲೂ ಸುಮಾರು 1 ರಿಂದ 2 ತಾಸು ಕಳೆದು, ಬೆಳಗ್ಗೆ 7 ಗಂಟೆ ಶುರುವಾಗಿ ಸಾಯಂಕಾಲ 9 ರಿಂದ 10 ಗಂಟೆ ತನಕನೂ ಇದು ಅಭಿಯಾನ ನಡೀತದೆ. ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದನೂ ಕೂಡ ಜನ ಬರ್ತಾರೆ. ಸುಮಾರು ಒಂದು 400-500 ಜನ ಒಂದು ತಂಡ ಕಟ್ಕೊಂಡು ಈ ಒಂದು ಪಾದಯಾತ್ರೆ ಮಾಡಿ, ಇದಕ್ಕೆ BJPಯವರ ಒಂದು ಬೆಂಬಲ ಕೂಡ ಇದೆ. BJPಯವರು ಬೆಂಬಲ, ಅವರ ಕಾರ್ಯಕರ್ತರು ಕೂಡ ಬರ್ತಾರೆ. ಆಮೇಲೆ ಆ ಹಳ್ಳಿನಲ್ಲಿರುವಂಥ BJPಯವರು ಬರ್ತಾರೆ. ಜೊತೆಗೆ ಯಾರು ಅನ್ಡಿಸೈಡೆಡ್ ವೋಟರ್ಸ್ ಇರ್ತಾರೆ, ಯಾರು ಯೂತ್ ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರೆ, ಅವರೆಲ್ಲರನ್ನೂ ಕೂಡ ಮನ ಪರಿವರ್ತನೆ ಮಾಡಬೇಕು. ಹಾಗೆಯೇ ಹಿಂದೆ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಿದ್ದರು, ಶಿವಶಂಕರಪ್ಪ ಅವರು ಇದ್ದಾಗ ಅವರ ಗೌರವಕ್ಕೆ ಹಾಕ್ತಾಯಿದ್ರು. ಬಟ್ ಈಗ ಮತ್ತೆ ಅವ್ರದ್ದೇ ಕುಟುಂಬ ಅಂತ ಅಂದಾಗ ಭಾಳ ಜನ ವಿರೋಧಿಗಳಿದ್ದಾರೆ, ಅವರನ್ನು ಕೊಂಡುಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಅದನ್ನು ಕೂಡ ತಡೆ ಹಿಡಿದು ಅವರು ಕೂಡ BJPಗೆ ವೋಟ್ ಹಾಕೋ ರೀತಿಯಲ್ಲಿ ಪ್ರತಿಯೊಂದು ಊರಿಗೆ ಹೋಗಿ ಅವ್ರ ಹತ್ರ ನೇರವಾಗಿ ಮಾತಾಡಿ, ಸಂವಾದ ಮಾಡಿ, ಮನ ಪರಿವರ್ತನೆ ಮಾಡಿ 100% ಈ ಸಾರಿ BJP ಗೆಲ್ಸ್ಕೊಳ್ಳೋದಕ್ಕೆ ಏನೇನು ಬೇಕು ಅದು ನಮ್ಮ ಒಂದು ಅಳಿಲು ಸೇವೆ ನಾವು ಖಂಡಿತ ನಾವು ನಮ್ಮ ಸ್ವಾಭಿಮಾನಿ ಬಳಗದಿಂದ ಮಾಡ್ತೀವಿ. ದಯವಿಟ್ಟು ನೀವು ದಾವಣಗೆರೆನಲ್ಲಿದ್ದರೆ, ಸುತ್ತಮುತ್ತ ಇದ್ದರೆ, ನೀವು ಕೂಡ ಈ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿ ಅಂತಂದು ಬೇಡ್ಕೊತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಾವಣಗೆರೆಯಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ, ಇದು ರಾಜಕೀಯವಾಗಿ ಬಹಳ ಮಹತ್ವದ ಚುನಾವಣೆ ಕರ್ನಾಟಕದ ಒಂದು ಇತ್ತೀಚಿನ ಇತಿಹಾಸದಲ್ಲಿ. ಯಾಕೆ ಅಂತಂದರೆ ಕಳೆದ 2-3 ದಶಕಗಳಲ್ಲಿ ನೋಡಿರೋ ಹಾಗೆ ಏನು ಒಂದು ಅಹಿಂದ ಸಮೂಹ ಅಂತ ನಾವೇನು ಹೇಳ್ತೀವಿ, ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದ ಇರ್ಬೋದು, ದಲಿತರು ಇರ್ಬೋದು, ಅವರೆಲ್ಲ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗುಂಪಾಗಿ ಹೋಗಿ ಸಿದ್ದರಾಮಯ್ಯನವರನ್ನು ನಂಬಿಕೊಂಡು ಒಂದು ಕಾಂಗ್ರೆಸ್ ಪಕ್ಷನ ಬಲಿಷ್ಠಗೊಳಿಸೋದಕ್ಕೆ ಬಹಳ ಸಹಾಯ ಮಾಡಿದರು. ಆದರೆ ಕಳೆದ 2 ದಶಕಗಳಲ್ಲಿ, ಅದರಲ್ಲೂ ಇತ್ತೀಚೆಗೆ ಕಳೆದ ಒಂದು 5-6 ವರ್ಷದಲ್ಲಿ ಅಹಿಂದ ಸಮಾಜಕ್ಕೆ ಆದಂಥ ಅನ್ಯಾಯ, ಒಬ್ಬ ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ ಅಂತ ಏನು ಹೇಳ್ತೀವಿ, ಒಬ್ಬ ರಾಜಕೀಯ ನಾಯಕರನ್ನು ಈ ಸಮೂಹದಿಂದ ಬೆಳೆಸಲಿಲ್ಲ. ಸಾಕಷ್ಟು ಅವಕಾಶಗಳಿದ್ದು, ಈಗ ದಾವಣಗೆರೆ ಮತ್ತು ದಕ್ಷಿಣದಲ್ಲಿ MLA ಟಿಕೆಟ್ ಕೊಡೋದಕ್ಕೆ ಮೈನಾರಿಟಿಗೆ ಅಥವಾ ಯಾರೊಬ್ಬರು ಅಹಿಂದಕ್ಕೆ ಕಾಂಗ್ರೆಸ್ಸಿಂದ ಕೊಡೋದಕ್ಕೆ ಬಹಳಷ್ಟು ಅವಕಾಶ ಇತ್ತು. ಆದರೆ ಅದನ್ನು ಕೊಡ್ದಂಗೆ ಸಬೂಬು ಹೇಳ್ತಾರೆ,
ನಾವು ಕುಟುಂಬದಲ್ಲೇ ಕೊಡುವಂಥ ಒಂದು ಪದ್ಧತಿ ಇದೆ, ಅದಕ್ಕೋಸ್ಕರ ಕೊಡ್ತಾ ಇದ್ದೀವಿ. ಕೊಡಿ ಬೇಡ ಅನ್ನಲ್ಲ. ಆ ಕುಟುಂಬದಲ್ಲಿ ಯಾರು MP ಇಲ್ಲ, MLA ಇಲ್ಲ, ರಾಜಕೀಯ ಅಧಿಕಾರದಲ್ಲಿ ಯಾರೂ ಇಲ್ಲದೆ ಇದ್ದಾಗ ಕೊಟ್ಟಿದ್ರೆ ಒಂದು ಮಾತು. ಆದರೆ ಎಲ್ಲ ಇದ್ದು ಅವರಿಗೆ ಕೊಡುವಂಥದ್ದು ಇದು ಅಹಿಂದಕ್ಕೆ ಮಾಡಿದಂಥ ಒಂದು ದ್ರೋಹ. ಈ ಒಂದು ದಾವಣಗೆರೆ ಉಪಚುನಾವಣೆಯಲ್ಲಿ ಯಾವಾಗ ಮೈನಾರಿಟಿಗೆ ಟಿಕೆಟ್ ತಪ್ಪಿತು, ಅಹಿಂದಕ್ಕೆ ಟಿಕೆಟ್ ತಪ್ಪಿತು, ಒಂದು ಅಸಮಾಧಾನ ಅನ್ನೋದು ಒಂದು ವಿಸ್ಫೋಟ ಆಗಿದೆ. ಅವರು ಯಾರು ಕೂಡ ಇವತ್ತು ಕಾಂಗ್ರೆಸ್ಸಿಗೆ ವೋಟ್ ಹಾಕೋದಿಲ್ಲ ಅಂತಂದ್ಬಿಟ್ಟು ಒಂದು ಆಂದೋಲನನೇ ಶುರು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ 100% ಅಹಿಂದ ವರ್ಗ ಅನ್ನೋದು ಕಾಂಗ್ರೆಸ್ಸಿಂದ ದೂರ ಆಗ್ತಾ ಹೋಗ್ತದೆ. ಸಿದ್ದರಾಮಯ್ಯನವರು ಏನು ಈ ಒಂದು ಅಹಿಂದ ವರ್ಗ ಬೆಳೆಸ್ಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದರು, ಅವರಿಗೆ ಪ್ರತಿ ಸಾರಿ ಕಷ್ಟ ಇದ್ದಾಗ, ಅವ್ರಿಗೆ ಪ್ರತಿ ಸಾರಿ ಒಂದು ನೋವನ್ನು ಉಂಡಾಗ ನನ್ನನ್ನೂ ಸೇರ್ಕೊಂಡಂಗೆ ನಾವೆಲ್ಲ ಹೋಗಿ ಅವ್ರ ಪರವಾಗಿ ಹೋರಾಟ ಮಾಡಿದ್ವಿ, ದೊಡ್ಡ ದೊಡ್ಡ ಸಮಾವೇಶದಲ್ಲಿ ಭಾಗಿಯಾದ್ವಿ. ನಮಗೆ ಎಷ್ಟು ಶಕ್ತಿ ಮೀರಿ ಆ ಒಂದು ಸಮಾವೇಶಗಳಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಹಾಗೆಯೇ ನಾನು MP ಚುನಾವಣೆ ಆದಮೇಲೂ ಕೂಡ ಮೈಸೂರಲ್ಲಿ ಅವ್ರ ವಿರುದ್ಧ ಒಂದು ಏನು ಹೋರಾಟಗಳು ನಡೀತಾ ಇತ್ತು, ಮೂಢ ಹಗರಣ ಇರ್ಬೋದು, ಅವಾಗೆಲ್ಲ ನಾವೆಲ್ಲ ಹೋಗಿದ್ವಿ ಒಂದು ಅಭಿಮಾನದಿಂದ. ಈಗ ಈ ಒಂದು ದಾವಣಗೆರೆ ಉಪಚುನಾವಣೆಯಲ್ಲಿ ಅವರೆಲ್ಲ ಕುತಂತ್ರ ನೋಡ್ತಾ ಇದ್ದರೆ, ಅವರು ಕೇವಲ ಅವ್ರ ಮಾತುಗಳನ್ನು ಕೇಳ್ತಾ ಇದ್ದರೆ ಒಂದು ಅಸಹ್ಯ ಅನಿಸೋ ಒಂದು ರೀತಿಯಲ್ಲಿ ಜಿಗುಪ್ಸೆ ಬರ್ತದೆ. ಕಾರಣ ಏನು ಅಂತಂದ್ರೆ ನಾವೆಲ್ಲ ಬಳಕೆ ವಸ್ತುಗಳಾಗಿದ್ದೀವಿ. ಅದರಲ್ಲೂ ಮೈನಾರಿಟಿ, ದಲಿತ, SC ST ಅವರು ಏನು ಅವರಿಗಂತ ಮೀಸಲಿಟ್ಟಂಥ ಫಂಡ್ಗಳಿರ್ಬೋದು, ಅವು ಯಾವ ರೀತಿ ದುರುಪಯೋಗ ಆಗಿದ್ದಾವೆ, ಯಾವ ರೀತಿ ಸ್ಕ್ಯಾಮ್ ಆಗಿದ್ದಾವೆ. ಕೇವಲ ಭಾಷಣಕ್ಕೋಸ್ಕರ ಸಾಮಾಜಿಕ ನ್ಯಾಯ, ಮನಸ್ಸಿನ ಅಂತರಾಳದಲ್ಲಿ ಈ ವರ್ಗದವರನ್ನು ಬೆಳೆಸಬೇಕು, ರಾಜಕೀಯವಾಗಿ ಮೇಲೆತ್ತಬೇಕು ಅನ್ನೋದು ಖಂಡಿತ ಇವ್ರು ಯಾರ ಮನಸ್ಸಲ್ಲೂ ಇಲ್ಲ. ಹಾಗಾಗಿ ದಾವಣಗೆರೆ ಕ್ಷೇತ್ರದಲ್ಲಿರುವಂಥ ಪ್ರತಿಯೊಬ್ಬರು ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಈ ಚುನಾವಣೆ ಆಗ್ತದೆ, ಈ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇರ್ಬೋದು, ಇರದೇನೂ ಇರ್ಬೋದು. 28ರ ನಂತರ ಯಾವ ಕಾರಣಕ್ಕೂ ಅವರು ಮುಖ್ಯಮಂತ್ರಿ ಆಗಲ್ಲ, ರಾಜಕಾರಣದಲ್ಲಿ ಸಕ್ರಿಯವಾಗಿರೋದಿಲ್ಲ. ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಏನಾದರೂ ಮೊದಲನೇ ಪ್ರೀತಿ ಇತ್ತು ಅಂತಂದರೆ ಅದು ವಿನಯ್ ಕುಮಾರ್ ಮೇಲೆ ಇರೋದಿಲ್ಲ, ಅಥವಾ ಇನ್ನೊಬ್ಬ ಯುವ ಮುಖಂಡರ ಮೇಲೆ ಇರೋಲ್ಲ, ಅವರ ಮಕ್ಕಳು ಮೊಮ್ಮಕ್ಕಳ ಮೇಲೆ ಮೊದಲನೇ ಪ್ರೀತಿ. ಅವರನ್ನು ಬೆಳೆಸೋದಕ್ಕೆ ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತಾರೋ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ನಾನು ಬೆಳಿಬೇಕು, ನನ್ನ ರೀತಿ ಹೋರಾಟ ಮಾಡ್ತಾರೆ, ಈ ದಾವಣಗೆರೆ ಕ್ಷೇತ್ರದಲ್ಲಿ ಈ ರೀತಿ ಹೋರಾಟ ಮಾಡಬೇಕಂತಂದರೆ ಭಾಳ ಗಟ್ಟಿತನ ಬೇಕು, ಧೈರ್ಯ ಬೇಕು. ನಾವು ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡಿ, ಎಲ್ಲವನ್ನೂ ಸೈಡಿಗೆ ಇಟ್ಬಿಟ್ಟು ನಿಮಗೋಸ್ಕರ ಒಂದು ಹೋರಾಟ ಮಾಡ್ತಿರೋಂಥದ್ದು ನಾವು ಬೆಳಿಬೇಕು ಅನ್ನೋದಾದರೆ ಈ ಒಂದು ಚುನಾವಣೆಯಲ್ಲಿ BJP ಅಭ್ಯರ್ಥಿ ಗೆಲ್ಲಲೇಬೇಕು. ಇದು ಅನಿವಾರ್ಯತೆ. ಇದು ನೀವು ಒಂದು ಗಟ್ಟಿ ಸಂದೇಶ ಕೊಡಲೇಬೇಕು. ಅದಕ್ಕೋಸ್ಕರ ಹೇಳಿದ್ದು, ಕರ್ನಾಟಕದ ರಾಜಕೀಯ ಇತ್ತೀಚಿನ ಇತಿಹಾಸದಲ್ಲಿ ಇದು ಮಹತ್ವದ ಮೈಲಿಗಲ್ಲಾಗ್ತದೆ. ನಾವು ಪ್ರಜೆಗಳು ಒಂದು ಸಂದೇಶ ಕಳಿಸ್ಬೇಕು. ನಾವು ಬಳಕೆ ವಸ್ತುಗಳಲ್ಲ. ನಮ್ಮ ಓಟಿನ ಮೌಲ್ಯ ನಮ್ಗೆ ಅರ್ಥ ಆಗಿದೆ, ನಮಗೂ ಕೂಡ ರಾಜಕೀಯ ಪ್ರಜ್ಞೆ ಬಂದಿದೆ. ಎಷ್ಟು ದಿನ ನಮ್ಮನ್ನು ಈ ರೀತಿ ದುರುಪಯೋಗ ಪಡಿಸ್ಕೊತೀರಿ? ಇದಕ್ಕೊಂದು ತಕ್ಕನಾದ ಉತ್ತರ ಸಂದೇಶನ ಈ ಎಲೆಕ್ಷನ್ನಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕೋದ್ರ ಮೂಲಕ ನಾವು ಈ ಗಟ್ಟಿ ಸಂದೇಶ ಇಡೀ ರಾಜ್ಯಕ್ಕೆ ನಾವು ಕಳಿಸ್ಬೇಕು. ಡೋಂಟ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್. ನಾವು ಬಳಕೆ ವಸ್ತುಗಳಲ್ಲ, ನಿಮ್ಮ ಸಮಾವೇಶಗಳಿಗೆ ಸಪ್ಲೈ ಆಗುವಂಥ ಜೀವರಹಿತ ಮೆಕ್ಯಾನಿಕಲ್ ಬೀಯಿಂಗ್ಸ್ ಅಲ್ಲ ನಾವೆಲ್ಲ. ನಾವು ಕೂಡ ಸ್ವಾಭಿಮಾನ ಇರೋವಂಥವ್ರು. ನಮಗೂ ಕೂಡ ರಾಜಕೀಯ ಅಧಿಕಾರ ಬೇಕು. ಆ ರಾಜಕೀಯ ಅಧಿಕಾರನ ಹೋರಾಟ ಮಾಡಿ ಹೆಂಗೆ ಪಡ್ಕೋಬೇಕನ್ನೋದು ನಮಗೂ ಗೊತ್ತು ಅನ್ನೋದು ಈ ಒಂದು ಚುನಾವಣೆಯಲ್ಲಿ ಗೊತ್ತಾಗಬೇಕು. ಹಾಗಾಗಿ ನಮ್ಮೆಲ್ಲ ಭೇದ ಭಾವ ಮರೆತು, ನಮ್ಮಲ್ಲೇನು SC ಒಳಗೂ ಭೇದ ಭಾವ ಇರುತ್ತೆ, ST ಒಳಗೆ ಇರುತ್ತೆ, SC ST ಮಧ್ಯೆ ಇರುತ್ತೆ, ST OBC ಮಧ್ಯೆ ಇರುತ್ತೆ, OBC ಒಳಗೆ ಭೇದ ಭಾವ ಇರುತ್ತೆ, OBC ಮತ್ತು ಫಾರ್ವರ್ಡ್ ಮಧ್ಯೆ ಭೇದ ಭಾವ ಇರುತ್ತೆ. ದಯವಿಟ್ಟು ಇವೆಲ್ಲ ಸೈಡಿಗೆ ಇಟ್ಬಿಡ್ರಿ. ಈ ಚುನಾವಣೆ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೋಸ್ಕರ ಇರುವಂಥ ಚುನಾವಣೆ, ಸಂವಿಧಾನವನ್ನು ಉಳಿಸೋದಕ್ಕೋಸ್ಕರ ಇರುವಂಥ, ನಿಜವಾದ ಅರ್ಥದಲ್ಲಿ ಸಂವಿಧಾನ ಕಾಪಾಡಬೇಕು ಅನ್ನೋದಾದರೆ ಈ ಏನು ದಾವಣಗೆರೆಯಲ್ಲಿ ಒಂದೇ ಕುಟುಂಬಕ್ಕೆ ಇವತ್ತು ಪರಮಾಧಿಕಾರ ಬೇಕು ಅಂತಂದು ದುರಾಸೆಯಿಂದ ಇಡೀ ರಾಜ್ಯದ ಒಂದು ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಂಡು, ಇಡೀ ರಾಜ್ಯದ ವ್ಯವಸ್ಥೆನ ದಾವಣಗೆರೆ ಕರೆಸ್ಕೊಂಡು ಒಂದು ಹಣದ ಮೂಲಕ ಗೆಲ್ಲಬೇಕಂತಿದ್ದಾರೆ. ಇದಕ್ಕೆ ಸಾಮಾನ್ಯ ಜನರು ಗಟ್ಟಿಯಾಗಿ ಉತ್ತರ ಕೊಡಬೇಕು. ಸೊ ನೀವೆಲ್ಲ ಉತ್ತರ ಕೊಡ್ತೀರಿ. ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರನ್ನ ಗೆಲ್ಲಿಸ್ತೀರಿ ಅಂತಂದು ನಾನು ಭಾವಿಸಿದ್ದೀನಿ. ಈ ಒಂದು ವಿಡಿಯೋ ಮೂಲಕ ನೀವು ಗೆಲ್ಲಿಸಿ ಅಂತಂದು ನಿಮ್ಮಲ್ಲಿ ಕೇಳ್ಕೊತೀನಿ. ನಾನು ಕೂಡ ಸಂಕಲ್ಪ ಮಾಡಿದ್ದೀನಿ, ಬೀದಿಗೆ ಹೋಗ್ತೀವಿ, ಮನೆಗೆ ಹೋಗ್ತೀವಿ. ಶ್ರೀನಿವಾಸ ದಾಸ್ಕರಿಯಪ್ಪನವರು ಗೆಲ್ಲೋ ತನಕ ನಾವು ವಿಶ್ರಾಂತಿ ತಗೊಳ್ಳೋದಿಲ್ಲ. ನಮಸ್ಕಾರ. ರಾಜದಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.